ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 7 ತಿಂಗಳಲ್ಲಿ 25 ಪುರುಷರ ಜೊತೆ ಮದುವೆ ಆಗಿದ್ಲು ಯುವತಿ. ವಂಚನೆಯೇ ಇವಳ ಕಸುಬಾಗಿತ್ತು. ಮದುವೆ ನಂತರ ಹಣ, ಆಭರಣ, ಬೆಲೆ ಬಾಳುವಂತ ವಸ್ತುಗಳ ಜೊತೆಗೆ ಈಕೆ ಪರಾರಿಯಾಗ್ತಾ ಇತ್ತು. ಕೊನೆಗೆ ಪೊಲೀಸ್ ಕಾನ್ಸ್ಟೇಬಲ್ನು ಕೂಡ ಮದುವೆಯಾಗಿ ಸಿಕ್ಕಿ ಬಿತ್ತಿದ್ದಾಳೆ ಕಿಲಾಡಿ ಲೇಡಿ. ಸಿಕ್ಕವ್ರನ್ನ ಮದುವೆ ಆಗ್ತಾ ಇದ್ಲು ಈಕೆ. ಸಿಕ್ಕವ್ರನ್ನ ಮದುವೆ ಆಗೋದೇ ಈಕೆಗೆ ಕಸುಬಾಗ್ಬಿಟ್ಟಿತ್ತು. ಕೊನೆಗೆ ಕಾನ್ಸ್ಟೇಬಲ್ನು ಕೂಡ ಮದುವೆ ಆಗಿ ಸಿಕ್ಕಾಕೊಂಡಿದ್ದಾಳೆ ಈ ಕಿಲಾಡಿ ಲೇಡಿ. ಪತಿಯಿಂದ ದೂರವಾದ ಮಹಿಳೆ. ವಂಚಕ ಗ್ಯಾಂಗ್ ಇದು. ವಂಚಕರ ಗ್ಯಾಂಗ್ ಅನ್ನ ಸೇರ್ಕೊಂಡು ದೋಖಾ ಎಸಗ್ತಾ ಇದ್ಲು ಈಕೆ. 25ನೇ ವರನಾಗಿ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೂ ಕೂಡ ವಿವಾಹ ಆಗಿತ್ತು. ಆಗ್ಲೇನೆ ಲಾಕ್ ಆಗಿತ್ತು. ಲೂಟಿ ಮಾಡಿದಂತ ಹಣದ ಸಮೇತ ರಾಜಸ್ಥಾನ ಪೊಲೀಸರ ಹತ್ರ ಸಿಕ್ಕಿಬಿದ್ದಿದ್ದಾಳೆ ವಂಚಕಿ. ಉತ್ತರ ಪ್ರದೇಶ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 23 ವರ್ಷದ ಅನುರಾಧಾ ಪಾಸ್ವಾನ್ ಅರೆಸ್ಟ್ ಆಗಿದ್ದಾಳೆ. ಪ್ರತಿ ಬಾರಿಯೂ ಕೂಡ ಮದುವೆ ಆಗುವಾಗ ಹೊಸ ಹೆಸರಿಟ್ಕೊಳ್ತಾ ಇದ್ಲು, ಹೊಸ ಐಡೆಂಟಿಟಿಯನ್ನ ತೋರಿಸ್ತಾ ಇದ್ಲು ಈ ಕಿಲಾಡಿ ಲೇಡಿ. ಈಕೆಯ ಮೂಲ ಕೂಡ ನಾವು ನೋಡುವುದಾದ್ರೆ ಎಲ್ಲಿ ಅವಳು, ಏನ್ ಕತೆ, ಏನ್ ಕಸುಬು ಮಾಡ್ತಾ ಇದ್ಲು, ಅದಾದ ನಂತರ ಈ ಕಸುಬಿಗೆ ಹೇಗೆ ಸೇರ್ಕೊಂಡ್ಲು ಅಂತ. ಉತ್ತರ ಪ್ರದೇಶ ಮೂಲದವಳು ಈಕೆ. ಮಹಾರಾಜ್ಗಂಜ್ ಪ್ರದೇಶದವಳು. ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಮದುವೆ ನಂತರ ಪತಿಗೆ ವಿಚ್ಛೇದನ ಕೊಟ್ಟಿರ್ತಾಳೆ, ವಿಚ್ಛೇದನ ಪಡ್ಕೊಂಡಿರ್ತಾಳೆ. ಅದ್ರ ನಂತರ ಈಕೆ ಸಿಕ್ಕವ್ರನ್ನ ಮದುವೆ ಆಗ್ತಾ ಇರ್ತಾಳೆ. ಅವರಿಂದ ಹಣ, ಒಡವೆ, ಆಭರಣಗಳನ್ನ ದೋಚ್ಕೊಂಡು ಹೋಗ್ತಾ ಇರ್ತಾಳೆ. ಮಧ್ಯಪ್ರದೇಶದ ಭೋಪಾಲ್ಗೆ ಸ್ಥಳಾಂತರಗೊಂಡಿದ್ಲು. ಪತಿಯಿಂದ ವಿಚ್ಛೇದನ ಪಡ್ಕೊಂಡ ನಂತರ ಭೋಪಾಲ್ನಲ್ಲಿ ನಕಲಿ ಮದುವೆ ಗ್ಯಾಂಗ್ ಜೊತೆಗೆ ನಂಟನ್ನ ಇಟ್ಕೊಂಡು ಈಕೆ ಈ ರೀತಿಯಾಗಿ ವಿವಾಹ ಆಗ್ತಾ ಇದ್ಲು. ವಯಸ್ಸಾದ ಮದುವೆ ವಿಳಂಬ ಯುವಕರೇ ಈಕೆಗೆ ಟಾರ್ಗೆಟ್ ಆಗ್ತಾ ಇದ್ರು. ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ವಿವಾಹ ಆಗ್ತಾ ಇದ್ಲು. ಕಾನೂನುಬದ್ಧವಾಗಿ ಮದುವೆ ನಂತರ ಗಂಡನ ಮನೆಯಲ್ಲಿ ಸ್ವಲ್ಪ ದಿನ ವಾಸ ಮಾಡ್ತಾ ಇದ್ಲು. ಟೈಮ್ ನೋಡಿಕೊಂಡು ಅವ್ರ ಮನೆಯಲ್ಲಿದ್ದಂಥ ಹಣ, ಆಭರಣ ಇವೆಲ್ಲವನ್ನು ಕೂಡ ದೋಚ್ಕೊಂಡು ಪರಾರಿ ಆಗ್ತಾ ಇದ್ಲು. ಕೊನೆಗೆ ಕಾನ್ಸ್ಟೇಬಲ್ನೂ ಕೂಡ ಮದುವೆ ಆಗಿದ್ಲು. ಅದಾದ ನಂತರ ಈಕೆ ತಗ್ಲಾಕೊಂಡಿದ್ದಾಳೆ.